ಏನೇ ಬರಲಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೆಂಗದ್ರಿ, ಆರಾಮಿದ್ರಿ ಅನ್ಕೊತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಮತ್ತು ಹಬ್ಬ ಜೋರ, ನಾಗರ ಪಂಚಮಿ ಹಬ್ಬ ಎಲ್ಲ ಜೋರಾಗಿರ್ಬೇಕಲ್ಲ. ಸೊ ನಮ್ಮದು ಮೀಡಿಯಮ್. ಇವತ್ತು ನಾಗರ ಪಂಚಮಿ ಇಲ್ಲ, ರೊಟ್ಟಿ ಪಂಚಮಿ ಅಂತ ಮಾಡ್ತಾರೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಜನಗಳಿಗೆ ಗೊತ್ತಿರ್ತೈತಿ. ಸೊ ರೊಟ್ಟಿ ಪಂಚಮಿ ಅಂತ ಮಾಡ್ತೀವಿ. ಸೊ ನಾವು ಏನೇನು ಅಡುಗೆ ಮಾಡಿದ್ವಿ ಅಂತ ವಿಡಿಯೋನ ಕೊನೆ ತನಕ ನೋಡಿರಿ, ತೋರಿಸ್ತೀನಂತ. ಸೊ ಇವಾಗ ಪ್ರೆಸೆಂಟಾಗಿ ಇನ್ಸ್ಟಾಗ್ರಾಮ್ಗೆ ನಾನು ಸ್ಯಾರೀಸ್ದು ವಿಡಿಯೋ ಹಾಕತ್ತಿದ್ದೆ. ಸೊ ಯೂಟ್ಯೂಬ್ನಾಗೂ ನೋಡೋರು ಇರ್ತಾರಲ್ಲ, ಸೊ ಅದ್ರಿಗೆ ತೋರಿಸಿದ್ರೆ ಇದಂತಂದು ಇವಾಗ ಒಂದು ವಿಡಿಯೋ ಮಾಡತ್ತೀನಿ. ಕ್ವಿಕ್ಕಾಗಿ ಬರೀ ಸ್ಯಾರಿ ಕಲೆಕ್ಷನ್ನ ತೋರಿಸ್ತೀನಿ. ನಮ್ಮ ಬೇಬಿ ನೋಡ್ರಿ ಏನು ಮಾಡೋದೈತಿ ಇಲ್ಲಿ. ಬೇಬಿ ಏ ಬೇಬಿ, ಐ ಬೇಬಿ, ಚಿ ಚಡ್ಡಿನೇ ಇಲ್ವಾ ಇವಚ್ಚಿ? ಓವಾ ಸಾರಿ, ನನ್ನ ಮಗ ಚಡ್ಡಿನ ಹಾಕ್ಕೊಂಡಿಲ್ಲ. ಓಕೆ ಬರ್ರಿ, ಮತ್ತದು ಯೂಟ್ಯೂಬ್ನಾಗ ಹಂಗೆ ಹಾಕಿದ್ನಿ ಅಂದ್ರೆ ಸೊ ಮತ್ತದು ವಿಡಿಯೋ ಡಿಲೀಟ್ ಆಗಿಬಿಡ್ತೈತಿ. ಅದಕ್ಕೆ ಅದನ್ನು ಕಟ್ ಮಾಡಿಬಿಡ್ತೇನಂತ. ಮತ್ತು ನೀವೇನು ಅಂದ್ಕೊಳಕ್ಕೆ ಹೋಗಬೇಡ್ರಿ, ನೋಡಿಲ್ಲ ನಾನು ಅಷ್ಟೇ. ಓಕೆ ಬರ್ರಿ, ಇವಾಗ ಸ್ಟಾರ್ಟ್ ಮಾಡೋಣಂತ ವಿಡಿಯೋ. ನೋಡ್ರಿ ಇಲ್ಲಿ ಹೊಸ ಸ್ಯಾರೀಸ್ ಮೊನ್ನೆ ವಿಡಿಯೋದಾಗ ತೋರಿಸಿದ್ದೆ. ಸೊ ಇನ್ನೊಂದು ಸ್ವಲ್ಪ ಕ್ಲೋಸಪ್ನಾಗ ತೋರಿಸೋಣ ಅಂತಂದು ಇವತ್ತು ಮತ್ತೆ ವಿಡಿಯೋ ಮಾಡತ್ತೀನಿ. ಸ್ಮಾಲ್ ಬಾರ್ಡರ್ ಒಳಗೆ ವಾವ್, ಇವು ಸ್ಮಾಲ್ ಬಾರ್ಡರ್ ಸ್ಯಾರಿ ಅಂತೂ ಮಸ್ತ್ ಕಾಣ್ತಾವು. ನಿಮ್ಗೆ ಎಷ್ಟು ಜರಿ ವರ್ಕ್ ಇದು ಗೋಲ್ಡನ್ ವೀವ್ಡ್ ಜರಿ ಆಗಿರ್ತೈತಿ. ಪಲ್ಲು ಬಂದುಬಿಟ್ಟು ಚಿಟ್ ಪಲ್ಲು ಆಗಿರುತ್ತೆ ಇದರದ್ದು. ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಅದಾವೆ ಸ್ಯಾರಿ ಅಂತಂದು. ಕಲರ್ಸ್ ಅಂತೂ ಒಂದೊಂದಕ್ಕಿಂತ ಒಂದ್ರಿ ಚಂದ ಅದಾವು. ಪ್ರೈಸ್ ಬಂದುಬಿಟ್ಟು ಜಸ್ಟ್ ನಿಮ್ಗೆ 1150 ಆಗ್ತೈತಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಎಲ್ಲೇ ಕರ್ನಾಟಕದೊಳಗೆ ಕೂತ್ಕೊಂಡು ಎಲ್ಲೇ ಆರ್ಡ್ರ್ ಮಾಡಿದ್ರು ಬಂದು ಸ್ಯಾರಿ ನಿಮ್ಗೆ ರೀಚ್ ಆಗ್ತಾವೆ. ಇವಾಗ ಒಂದೊಂದಾಗೆ ಕಲರ್ಸ್ನ ತೋರಿಸ್ಕೊಂಡು ಹೋಗ್ತೀನಿ ಬರ್ರಿ. ಇದ್ರ ಜೋಡಿ ನಾನು ವೈಟ್ ಕಲರ್ ಬ್ಲೌಸ್ ಪೀಸ್ನು ಫ್ರೀಯಾಗಿ ಕೊಡ್ತೀನಿ ನಿಮ್ಗೆ. ಆ ಬ್ಲೌಸ್ ಪೀಸಲ್ಲಿ ಒಳಗೈತಿ. ಸೊ ನಿಮ್ಗೆ ತೋರ್ಸೋದು ಮರ್ತ್ಬಿಟ್ಟೆ ನಾನು. ಫ್ರೀಯಾಗಿ ಕೊಡ್ತೀನಿ. ಅದ್ರದ್ದೇನು ನಿಮ್ಗೆ ಚಾರ್ಜಸ್ ಇರೋಂಗಿಲ್ಲ. ಹಬ್ಬಕ್ಕೆ ಅಂತಂದು ಆಫರ್ ಇದು. ಒಂದು ಬ್ಲೌಸ್ ಪೀಸ್ನ ನಾನು ಫ್ರೀಯಾಗಿ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ರಿ, ಇದು ಪರ್ಪಲ್ ಕಲರ್. ಫಸ್ಟ್ ಒಂದು ಕಲರ್ ಬಂದುಬಿಟ್ಟು ಪರ್ಪಲ್ ಕಲರ್. ನಾನು ಸ್ಯಾರಿನ ವೇರ್ ಮಾಡಿ ಏನೂ ತೋರಿಸಂಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸ್ಯಾರಿನ ದೇವ್ರಿಗೆ ಉಡಿಸ್ತಿರ್ತಾರೆ. ಸೊ ನಾನು ವೇರ್ ಮಾಡಿದ್ರೆ ಅಷ್ಟು ಸರಿ ಕಾಣಂಗಿಲ್ಲ, ಚಲೋ ಆಗಂಗಿಲ್ಲ. ಸೊ ಅದಕ್ಕಾಗಿ ಇದರ ಬಾರ್ಡರ್ ನೋಡ್ರಿ, ಡಿಸೈನ್ ಎಷ್ಟು ಚಂದ ಲೀಫ್ ಡಿಸೈನ್ ಐತಿ. ಫ್ಲವರ್ ಮತ್ತು ಲೀಫ್ ಬರುತ್ತೆ ನಿಮ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಆರೆಂಜ್ ಕಲರ್. ನಿಮ್ಗೆ ಯಾವುದೇ ಕಲರ್ ಇಷ್ಟ ಆದರೂ ಸ್ಕ್ರೀನ್ಶಾಟ್ ತೊಗೊಂಡು ನೀವು ವಾಟ್ಸಪ್ನಾಗ ಕಾಣ್ತಿರುವಂಥ ನಂಬರ್ಗೆ ಫೋಟೋ ಕಳಿಸ್ಬಿಟ್ರೆ ಸಾಕು, ನಾವು ಕಳಿಸ್ಕೊಡ್ತೀವಿ ನಿಮ್ಗೆ. ಇದು ಬಂದುಬಿಟ್ಟು ಕಾಫಿ ಬ್ರೌನ್. ನೆಕ್ಸ್ಟ್ ಕಲರ್ ಬಂದುಬಿಟ್ಟು ಕಾಫಿ ಬ್ರೌನ್. ಇದು ಕೂಡ ಆಸಮ್ ಕಲರ್ ಅಂತಲೇ ಹೇಳ್ಬೋದು. ಫುಲ್ ಟ್ರೆಂಡಿಂಗ್ನಾಗ ಕಲರ್ಸ್ ನಡೆಯತ್ತವೆ ಇವಾಗೆಲ್ಲ. ಇದು ಬಾಟಲ್ ಗ್ರೀನ್. ದೇವಿಗಳಿಗೆ ಬಾಟಲ್ ಗ್ರೀನ್ ಅಂದರೆ ಭಾಳ ಇಷ್ಟ. ಸೊ ನೀವು ಯಾರಾದರೂ ಬಾಟಲ್ ಗ್ರೀನ್ ತೊಗೊಳ್ಳಿದ್ರೆ ಅದನ್ನ ತೊಗೋಬಹುದು. ನೆಕ್ಸ್ಟ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್. ಇದು ಪಿಂಕ್ ಕಲರ್, ರಾಣಿ ಪಿಂಕ್ ಒಳಗೆ ಬರುತ್ತೆ ನಿಮ್ಗೆ ಇದು ಕಲರ್ ಬಂದುಬಿಟ್ಟು. ಸೊ ನೀವು ಸ್ಯಾರಿ ನೋಡಿದ್ರೇ ಗೊತ್ತಾಗತ್ತೈತಿ ನಿಮಗೆ ಎಷ್ಟು ಸಾಫ್ಟ್ನೆಸ್ ಐತಿ ಅಂತಂದು. ಇದು ಬಂದುಬಿಟ್ಟು ನೆಕ್ಸ್ಟ್ ಆರೆಂಜ್ ಕಲರ್. ನಿಜವಾಗ್ಲೂ ಇವು ಕಲರ್ಸ್ ಮಾತ್ರ ಅಲ್ಟಿಮೇಟ್ ಆಗದವು. ಒಂದಕ್ಕಿಂತ ಒಂದೊಂದಂತೂ ಸಖತ್ತಾಗ್ಯದವು. ನೆಕ್ಸ್ಟ್ ಬಂದುಬಿಟ್ಟು ಇದು ಚಿಕ್ಕು ಕಲರ್ ಬರುತ್ತೆ ನಿಮ್ಗೆ, ಸ್ಕಿನ್ ಕಲರ್ ಅಂತಾರಲ್ಲ ಚಿಕ್ಕು ಕಲರ್. ಇದು ಬಂದುಬಿಟ್ಟು ಸ್ಕೈ ಬ್ಲೂ ಕಲರ್. ಇದು ಬಂದುಬಿಟ್ಟು ನಿಮ್ಗೆ ವೈನ್ ಕಲರ್ ಬರುತ್ತೆ. ವೈನ್ ಕಲರ್ ಮಸ್ತ್ ಅಂದ್ರೆ ಮಸ್ತ್ ಐತಿ. ಯಾರ್ಯಾರಿಗೆ ಬೇಕೋ ಬೇಗ ಬೇಗ ಬುಕ್ ಮಾಡ್ಕೊಳ್ರಿ. ಲಿಮಿಟೆಡ್ ಸ್ಟಾಕ್ ಅಂದ್ರೆ ಲಿಮಿಟೆಡ್ ಸ್ಟಾಕ್. ಇವೆಲ್ಲ ಟೋಟಲ್ 10 ಕಲರ್ಸ್ ಅವೈಲೇಬಲ್ ಅದಾವೆ ನಿಮ್ಗೆ. ಅನ್ನೂ ಸರಿ ಆ ಕಡೆ ತುಳಿಬೇಡಪ್ಪಜಿ. ಟೋಟಲ್ 10 ಕಲರ್ಸ್ ನಿಮ್ಗೆ ಅವೈಲೇಬಲ್ ಅದಾವು. ನನ್ನ ಮಕ್ಕಳು ಏನು ಮಾಡಿದ್ರು ಮಾಡೋಕ್ಕೆ ಕೊಡೋಂಗಿಲ್ಲ. ಇವಾಗ ಸ್ಕೂಲಂತೂ ರಜೆ ಐತಿ. ಸೊ ಸ್ಕೂಲ್ ಮುಗಿಯೋವರೆಗೂ ಸ್ಟಾರ್ಟ್ ಆಗೋವರೆಗೂ ಹಿಂಗೆ ನೋಡ್ರಿ, ಬುಧವಾರ ಸ್ಕೂಲ್ ಸ್ಟಾರ್ಟ್ ಆಗ್ತಾವಂತ. ಅಲ್ಲಿವರೆಗೂ ಏನೇನು ಕತೆ ಮಾಡಿರ್ತಾರೋ ಗೊತ್ತಿಲ್ಲ. ಓಕೆ, ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿರಿ. ಫ್ರೆಂಡ್ಸ್ ಸ್ವಲ್ಪ ಜನ ಕೇಳಾತಿದ್ರಲ್ಲ, ಹಬ್ಬಕ್ಕೆ ನಿಮ್ಗೆ ಅಕ್ಕ ಆಫರ್ ಏನಿಲ್ಲ ಅಂತಂದೆ. ಸೊ ಅವ್ರಿಗಾಗಿ ಒಂದು ಆಫರ್ ಅನ್ನೋಕ್ಕಿಂತ ಫ್ರೀ ಗಿಫ್ಟ್ ಕೊಡಾತೀನಿ. ನಾನು ಖುಷಿಯಿಂದ ಕೊಡಾತೀನಿ ಫ್ರೀ ಗಿಫ್ಟ್. ಅದೇನು ಅಂತಂದರೆ ಈ ಬ್ಲೌಸ್ ಪೀಸ್ ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತೀನಿ ಇದನ್ನು. ಅಂದರೆ ಈ ಸಾರಿ ತೊಗೊಂಡ್ರಿಗೆ ಮಾತ್ರ ಕಂಪ್ಲೀಟ್ಲಿ ಫ್ರೀ ಗಿಫ್ಟ್ ಸಿಗುತ್ತೆ ನಿಮ್ಗೆ. ಬೇರೆ ಸಾರಿ ಅದು ಅಲಿಫೆಂಟ್ ಬಾರ್ಡರ್ ತೊಗೊಂಡ್ರಲ್ಲ, ಸೊ ಅದಕ್ಕೆ ಬೇರೆ ಏನಾದರೂ ಗಿಫ್ಟ್ನ ನಾನು ತರ್ತೀನಿ. ಸೊ ಅದಕ್ಕೆ ಬೇರೆ ಗಿಫ್ಟ್ ಕೊಡ್ತೀನಿ ಅಂತ. ಇದನ್ನು ತೊಗೊಂಡು ಈ ಸಾರಿ ತೊಗೊಂಡವ್ರಿಗೆ ಈ ಬ್ಲೌಸ್ ಪೀಸು ಫ್ರೀಯಾಗಿ ಕೊಡ್ತೀನಿ. ಇದನ್ನು ನೀವು ಬೇರೆ ಕಡೆ ತೊಗೊಳಕ್ಕೆ ಹೋದ್ರೆ ಏನಿಲ್ಲ ಅಂದರೂ 200ಇಂದ
250ವರೆಗೂ ಸೆಲ್ ಮಾಡತ್ತಾರೆ. ನಿಮ್ಗೆ ಬೇರೆ ಪೇಜ್ ಒಳಗೆ ನೀವು ಚೆಕ್ ಮಾಡಿ ನೋಡ್ಬೋದು. ಇದು ಕಂಪ್ಲೀಟ್ಲಿ ರಾ ಸಿಲ್ಕ್ ಬ್ಲೌಸ್ ಆಗಿರ್ತೈತಿ. ನಿಮ್ಗೆ ಇದು 1 ಮೀಟ್ರ್ ಒಳಗೆ ಬರುತ್ತೆ. ಕ್ವಾಲಿಟಿ ಅಂತೂ ಆಸಮ್ ಐತಿ, ಚಲೋ ಐತಿ ಫ್ರೆಂಡ್ಸ್. ಈ ರೀತಿ ವರ್ಕ್ ಬರುತ್ತೆ ನೋಡ್ರಿ. ಇವಾಗಂತೂ ಫುಲ್ ಟ್ರೆಂಡಿಂಗ್ ಒಳಗೆ ಅದಾವು. ಅಂದ್ರೆ ಸೆಲ್ಫ್ ಕಲರ್ಗೆ ಕಾಂಟ್ರಾಸ್ಟ್ ಆಗಿ ಇದು ಮಸ್ತಾಗಿ ಮ್ಯಾಚಿಂಗ್ ಆಗ್ತೈತಿ. ನೀವು ಯಾವುದೇ ಸ್ಯಾರಿ ತೊಗೋಬೋದು. ಕಾಫಿ ಬ್ರೌನ್, ಸ್ಕೈ ಬ್ಲೂ, ಬಾಟಲ್ ಗ್ರೀನ್, ಪಿಂಕ್ ಅಥವಾ ಪರ್ಪಲ್, ಬ್ಲ್ಯಾಕ್, ರೆಡ್, ಆರೆಂಜ್, ಯಾವುದಾದ್ರೂ ಸ್ಯಾರಿ ತೊಗೋರಿ. ನೀವು ವೈನ್ ಕಲರ್ ಯಾವುದಾದ್ರೂ ಸ್ಯಾರಿ ತೊಗೋರಿ. ಈ ಬ್ಲೌಸ್ನ ನೀವು ಮ್ಯಾಚ್ ಮಾಡಿ ಹಾಕ್ಕೊಂಡ್ರಿ ಅಂತಂದ್ರೆ ವಾವ್ ಸೂಪರಾಗಿ ಕಾಣಿಸುತ್ತೆ. ನಿಮ್ಗೆ ಯಾರಿಗಾದ್ರೂ ಸ್ಯಾರೀಸ್ ಇಷ್ಟ ಆಗಿದ್ರೆ ಈ ಸ್ಯಾರಿನೇ ತೊಗೋಬೇಕು. ಇದ್ರ ಪ್ರೈಸ್ ಹೇಳಿದ್ನಲ್ಲ ಆಗಲೇ 1150 ಆಗಿರ್ತೈತಿ. ಈ ಬ್ಲೌಸ್ ಪೀಸ್ ನಿಮ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಬರ್ತೈತಿ. ಸೊ 200 ರೂಪಾಯಿ ಮತ್ತು 250 ರೂಪಾಯಿ ಸೆಲ್ ಮಾಡತ್ತಾರೆ ಈ ಬ್ಲೌಸ್ ಪೀಸ್ನ. ನಾನು ಕಂಪ್ಲೀಟ್ಲಿ ನಿಮಗೆ ಇದನ್ನು ಫ್ರೀಯಾಗಿ ಕೊಡಾತೀನಿ. ಸೊ ಈ ಸ್ಯಾರಿ ತೊಗೊಂಡವ್ರಿಗೆ ಮಾತ್ರ. ಮತ್ತು ನೀವು ಕೇಳಕ್ಕೆ ಹೋಗ್ಬೇಡ್ರಿ, ಸಿಸ್ಟರ್ ಬೇರೆ ಸ್ಯಾರಿ ತೊಗೋತೀವಿ ಫ್ರೀಯಾಗಿ ಕೊಡ್ರಿ ಅಂತಂದ್ರೆ ಪ್ಲೀಸ್ ಹಂಗೆ ಕೇಳಕ್ಕೆ ಹೋಗ್ಬೇಡ್ರಿ. ಈ ಸ್ಯಾರಿ ತೊಗೊಂಡವ್ರಿಗೆ ಮಾತ್ರ. ಸ್ಮಾಲ್ ಬಾರ್ಡರ್ ಯಾವ ಸ್ಯಾರಿ ತೊಗೋತೀರೋ ಅದಕ್ಕೆ ಫ್ರೀಯಾಗಿ ಕೊಡ್ತೀನಂತ. ಮತ್ತು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಏನಂತಂದ್ರೆ ಬೇರೆ ಬೇರೆ ಆಫರ್ಸ್ ಎಲ್ಲ ಬಿಡ್ತಿರ್ತೀನಿ ನೋಡಿ. ತುಂಬ ಜನ ವಾಟ್ಸಪ್ನಾಗ ಮೆಸೇಜ್ ಮಾಡ್ತೀರಿ. ಮತ್ತು ನಮಗೂ ಹೆಲ್ಪ್ ಆಗ್ತೈತಿ. ಹೇಳ್ರಿ ಮ್ಯಾನುಫ್ಯಾಕ್ಚರರ್ದು ಹೋಲ್ಸೇಲ್ ಅವ್ರದ್ದು ನಂಬರ್ ಕೊಡ್ರಿ ಅಂತ ಕೇಳ್ತೀರಿ. ಸೊ ಕೊಟ್ಟೇನಿ ಒಂದಿಬ್ಬರು ಜನಕ್ಕೆ ನಾನು. ಸೊ ಹಾಗಂತ ಎಲ್ಲರಿಗೂ ಕೊಡೋಕೆ ಆಗಂಗಿಲ್ಲ. ನಿಮ್ಗೆ ಇನ್ಸ್ಟಾಗ್ರಾಮ್ ಒಳಗೆ ಚೆಕ್ ಮಾಡಿದ್ರೆ ಸಿಗ್ತಾರ. ಸೊ ಚೆಕ್ಔಟ್ ಮಾಡಿರಿ, ಓಕೆನಾ? ಓಕೆ, ಈ ಸ್ಯಾರಿ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಬೇಗ ಬೇಗ ಬುಕ್ ಮಾಡಿಕೊಡ್ರಿ. ಲಿಮಿಟೆಡ್ ಸ್ಟಾಕ್. ನೋಡೋಣ ಯಾರು ಬೇಗ ಬೇಗ ಬುಕ್ ಮಾಡ್ಕೊತೀರಿ ಅಂತಂದು. ಎಲ್ಲ ವಿಡಿಯೋ ಮಾಡೋದಾಯಿತು ಫ್ರೆಂಡ್ಸ್, ತೆಗೆದಿಟ್ಟು ಬಂದೆ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇವತ್ತು ಏನೇನು ಅಡುಗೆ ಮಾಡಿವಂತ ತೋರಿಸ್ತೀನಿ ಬರ್ರಿ ನಿಮಗೆ. ನಮ್ಮ ಮನ್ಯಾಗ ರೊಟ್ಟಿ ಪಂಚಮಿ ಐತೆ ಅಂತ ಹೇಳಿದ್ನಲ್ಲ, ಸೊ ಅದಕ್ಕಾಗಿ ಬರ್ರಿ ಏನೇನು ಮಾಡಿವಂತ ತೋರಿಸ್ತೀನಿ ಅಂತ. ಈ ರೊಟ್ಟಿ ಇವು ಸಜ್ಜಿ ಹಚ್ಚಿ ಬಡ್ದಿದ್ದು ರೊಟ್ಟಿ. ಪಚಡಿ ಖಾಲಿ ಆಗೈತಿ, ಇನ್ನೊಂದು ಸ್ವಲ್ಪ ಮಾಡಬೇಕು. ಅದನ್ನು ಕ್ವಿಕ್ಕಾಗಿ ಮಾಡೋಕ್ಕಾಗ್ತೈತಿ. ಸೊ ಇಲ್ಲಿ ಹೆಸರು ಕಾಳು ಮಡಿಕೆ ಕಾಳು ಮಿಕ್ಸ್ ಪಲ್ಯ, ಇದು ಸೌತೆಕಾಯಿ ಪಲ್ಯ, ಇದು ಹಿಟ್ಟಿನ ಪಲ್ಯ, ಇದು ಚಪಾತಿ, ಇಲ್ಲಿ ಏನಂತ ಅಗಸೆ ಚಟ್ನಿ ಮತ್ತು ಇದು ಇದು ಶೇಂಗಾ ಚಟ್ನಿ ಮಾಡೀವಿ. ಸೊ ಇಷ್ಟು ಅಡುಗೆ. ಚಿತ್ರಾನ್ನ ಮಾಡೀವಿ. ಬೇರೆದವರು ನಮ್ಗೆ ನಮ್ಮ ಮನೆ ಕಡೆ ರೊಟ್ಟಿ ಪಂಚಮಿ ಮಾಡಿರ್ತಾರಲ್ಲ, ಸೊ ಅವ್ರು ಕೊಟ್ಟಿದ್ದೀವಿ ರೊಟ್ಟಿ. ಇಲ್ಲೇ ಇಟ್ಟೆ ನೋಡಿರಿ, ಇಬ್ಬರು ಕೊಟ್ಟಿದ್ರು, 3 ಜನ ಕೊಟ್ಟಿದ್ರು. ನಾವು ಅವ್ರಿಗೆ ಹಿಂಗೆ ಕೊಡೋತೀವಿ, ಅವರು ಹಿಂಗೆ ಕೊಡ್ತಾರೆ ನಮ್ಗೆ. ಎಲ್ಲ ಅಡುಗೆ ಮಾಡಿದ್ವಿ ನೋಡಿರಿ ಮಾರ್ನಿಂಗ್ ಎದ್ದು. ಮತ್ತು ನೈಟ್ನು ಉಂಡಿ ಎಲ್ಲ ಕಟ್ಟಿವಿ. ತೋರಿಸ್ತೀನಿ ನಿಮ್ಗೆ ಉಂಡಿನೂ. ಸಾಯಂಕಾಲ ತೋರಿಸ್ತೀನಿ. ಸ್ವಲ್ಪ ಆರಾಕಿಟ್ಟೇವೆ ಅವನ್ನ. ಅದಕ್ಕಾಗಿ ಇನ್ನೊಂದು ಸ್ಯಾಡ್ ನ್ಯೂಸ್ ಹೇಳಬೇಕಾಗಿತ್ತು. ನಾನು ಮಾರ್ನಿಂಗ್ನ ಪೀರಿಯಡ್ ಆಗಿಬಿಟ್ಟೆ. ಸೊ ಹಬ್ಬದೊಳಗೂ ಹೆಣ್ಮಕ್ಳಿಗೆ ಇಷ್ಟು ಪ್ರಾಬ್ಲಮ್ ಆಗ್ಬಿಟ್ಟೈತೆ ನೋಡಿರಿ. ಮಾರ್ನಿಂಗ್ ನನಗೆ ಅಡುಗೆನೂ ಮಾಡೋಕ್ಕಾಗತ್ತಿಲ್ಲ, ಅಷ್ಟು ತ್ರಾಸಾಗತ್ತಿತ್ತು. ಮತ್ತು ಅದ್ರೊಳಗನ ಮಾಡಿದೆ. ಓನಮ್ಮ ಬೇಡ ಉಂಡಿ ಕೊಟ್ಟಿದ್ದು ಹೋಗಿ ತಿನ್ನಕ್ಕೆ ಒಲ್ಲಂತ ನೋಡ್ರಿ. ಇದು ಪುಟಾಣಿದು ಒಂಥರ ಅಲ್ಪಿ ಅಂತ ಮಾಡ್ತೀವಲ್ಲ ನಾವು ನಮ್ಮೂರು ಸೈಡ್, ಅದನ್ನ ಕೊಟ್ಟಿದ್ವಿ. ನಾನು ಬ್ರೀಡ್ ಆಗಿಬಿಟ್ಟೆ. ಏನು ಮಾಡಬೇಕು, ಹಬ್ಬದೊಳಗೆ ಹಿಂಗೆ ಆಗ್ಬಿಟ್ಟು. ನಾಳೆ ಹಾಲು ಹಾಕೋಕ್ಕೂ ಆಗಂಗಿಲ್ಲ. ಸ್ವಲ್ಪ ಅಳಾತಳ. ಮತ್ತೆ ಸಿಗ್ತೀನಿ ನಿಮ್ಗೆ ಈವ್ನಿಂಗ್. ಮಧ್ಯಾಹ್ನ ನೋಡ್ರಿ ಎಲ್ಲರೂ ಕುಂತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಅಕ್ಕ ಮತ್ತು ನಾವು ಎಲ್ಲರೂ ಒಂದೇ ಸೈಡ್ ಕುತ್ಕೊಂಡು ಮಸ್ತಾಗಿ ಫ್ಯಾಮಿಲಿ ಟೈಮ್ ಒಳಗೆ ಈ ರೀತಿ ಊಟ ಮಾಡೋದ್ರ ಒಂಥರ ಖುಷಿ ಆಗ್ತೈತಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಾಯಂಕಾಲ ನನ್ನ ಮಗಳಿಗೆ ಸ್ವಲ್ಪ ಹಾಲು ಕೊಟ್ಟೆ ಕುಡಿಯೋಕೆ. ಹಾಲು ಕೊಟ್ಟು ನಾನು ಚಾಗಿ ಎಲ್ಲ ಮಾಡಿಕೊಂಡು ಕುಡಿದೆ. ನೋಡ್ತಾ ಇರ್ಬೋದು. ಇವಾಗ ನನ್ನ ಮಗಳಿಗೆ ಹಾಲನ್ನು ಹಾಕ್ಕೊಡತ್ತೀನಿ. ಆಕೆಗೆ ನಾನು ಶುಗರ್ ಕೊಡೋಂಗಿಲ್ಲ. ಹಾಲೊಳಗೆ ಸ್ವಲ್ಪ ಡ್ರೈ ಫ್ರೂಟ್ಸಿಂದ ಪೌಡರ್ ಕೊಡ್ತೀನಿ. ಸಾರಿ, ಡ್ರೈ ಫ್ರೂಟ್ಸ್ ಅಲ್ಲ, ಡೇಟ್ಸ್ ಪೌಡರ್. ನೋಡಿರಿ, ನಾನು ಡ್ರೈ ಫ್ರೂಟ್ಸನ್ನು ಹಾಕಿದ್ದೆ. ನಾನು ಫಾರ್ಮ್ಲೆ ಅವ್ರದ್ದು ಡೇಟ್ಸ್ ಪೌಡರ್ ತಂದಿದ್ದೆ, ಅದನ್ನು ಹಾಕಿ ಕೊಟ್ಬಿಡ್ತೀನಿ ಆಕೆಗೆ. ಡೈಲಿ 2 ಟೈಮ್ಸ್ ಹಾಲು ಕೊಡ್ತೀನಿ. ಇಲ್ಲಿ ನೋಡಿರಿ ಆಟ ಆಡ್ಕೊಂತ ಹಿಂಗೆ ಹೇಳಕ್ಕೆ ಹೋಗ್ತಾಳೆ, ಹಿಂಗೆ ಬಿದ್ದುಬಿಡ್ತಾಳೆ ಉಳ್ಳಿ. ನಂಗಂತೂ ಜಗ್ನಗೂ ಬರೋದಿತ್ತು ಅವಾಗ. ನಾನು ಈ ಕಡೆ ಚಹಾ ಮಾಡೋಕ್ಕಿಟ್ಟಿದ್ದೆ. ಚಹಾ ಮಾಡೋಕ್ಕಿಟ್ಟು ಈಕಿನ್ನ ಕರ್ಕೊಂಡು ಎತ್ಕೊಂಡೆ. ಸ್ವಲ್ಪ ಬಿದ್ಲಲ್ಲ, ಎತ್ಕೊಂಡ್ಬಿಡ್ಬೇಕು ಆಕೆಗೆ. ಸೊ ಆಕೆಗೆ ನಾನು ಚಹಾ ಕುಡಿದು ಆಕೆಗೆ ಹಾಲು ಕುಡಿಯೋಕೆ ಕೊಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ. ಮತ್ತು ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಬೇಕು. ಅಂದ್ರೂ ಇಷ್ಟು ಜನ ನನ್ನ ಮೇಲೆ ಪ್ರೀತಿ ತೋರ್ಸತ್ತಿರಲ್ಲ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಬಾಯ್.